ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ತುಂಬ ಲೇಜಿ, ಯಾಕಂದರೆ ಇವತ್ತು ನಮ್ಮ ಹಸ್ಬೆಂಡ್ಗೆ ಹಾಲಿಡೇ. ಅದಕ್ಕೆ ನೋಡಿ ಅವ್ರು ಟೀ ಮಾಡ್ಕೊಡ್ತಾ ಇದ್ದಾರೆ ನನಗೆ. ಹಿಂಗೆ ನಾವು ಒಂದು ಸ್ವಲ್ಪನೂ ಚೆಲ್ದೇನೆ ಮಾಡ್ತೀವಿ. ಇವರು ಈ ಥರ ಅಯ್ಯೋ ಕ್ಲೀನ್ ಮಾಡಿ ನೋಡಿ. ಇವಾಗ ಚೆಲ್ಲಲ್ಲ. ಆಯಿತು, ಮಾಡಿ ನೀಟಾಗಿ. ಅದೇನು ಟೀ ಮಾಡಿರೋ ರಾಮ. ಇದ್ಯಾಕೆ ಅಲ್ಲಿ ಎಷ್ಟು ಹಾಲು ಚೆಲ್ಲಿದ್ದೀರಿ? ಹಾಂ, ನಾನು ಅದರಲ್ಲಿ ಒಂದು ಡ್ರಾಪು ಚೆಲ್ಲಿದಿಲ್ಲ. ನಾನು ಎಷ್ಟು ನೀಟಾಗಿ ಮಾಡ್ತೀನಿ. ಹಿಂಗೆ ಗಂಡು ಮಕ್ಕಳು ಬಂದರೆ ಹಿಂಗೆ ಎಡ್ಕೊಂಡೆ. ಇವರು ಮಾಡಿ ದಬಾಕೋದು ಸಾಕು, ಮತ್ತೆ ಕೊನೆ ಕ್ಲೀನ್ ಮಾಡೋದು ಸಾಕು. ಅದು ನೀವೇ ಕ್ಲೀನ್ ಮಾಡ್ಬೇಕು, ನಾನು ಮಾಡ್ಬಿಡ್ದಿಲ್ಲ. ಹೌದಂತ ಬಂದ್ಬಿಡಿ. ಅದ ಒಲೆ ಮೇಲೆ ಇಟ್ಬಿಟ್ಟು ಅಷ್ಟರಲ್ಲಿ ಅದು ಬೇಯಷ್ಟು ಕ್ಲೀನ್ ಮಾಡಿ. ಒಂದು ಸ್ಪೂನ್ ಸಾಕು. ಬೆಂದ್ರೆ ಇದಾಗುತ್ತೆ ಅದು. ಚೆನ್ನಾಗಿ ಬೇಯಿಸಿ. ತಿಕ್ಕಲು ತಿಕ್ಕಲು ಪಿಂಗ್ ಪಿಂಗ್, ತಿಕ್ಕಲು ತಿಕ್ಕಲು ಪಿಂಗ್ ಪಿಂಗ್. ಅದಕ್ಕಾಕ್ಬಿಟ್ಟಿರ ಲೋಟಕ್ಕೆ. ಅದಕ್ಕೆ ನೋಡಿದ್ನಲ್ಲಪ್ಪ, ಅಲ್ಲೆಲ್ಲ ಚಲ್ಕೊಂಡು ಫಸ್ಟ್ ಕ್ಲೀನ್ ಮಾಡಿ. ಅದು ವೇಸ್ಟ್ ಕ್ಲೀನ್ ಮಾಡಿ ಪ್ಲೀಸ್. ಹಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಟ್ಟೆ ಒಂದೊಂದು ಸ್ಪೂನ್ ಸಾಕು. ಬೆಲ್ಲ ಫಸ್ಟ್ ಇದು ಸೀಟಿ ಅದು ಕ್ಲೀನ್ ಮಾಡಿ ಫಸ್ಟು. ಅದೇನು ಕುಕ್ಕರೇ ಓಡ್ ಬಂದ್ಬಿಡಕ್ಕೆ. ಏಯ್ ಯಪ್ಪ, ಅದೇನಂತ ಎಂತ ಬಾಕಿದ್ದೀರಿ? ಏನಂತ ಬಾಕಿದ್ದೀರಿ ಹೇಳಪ್ಪ ಸರ್. ಏನಂತ ಬಾಕಿದ್ದೀರಿ? ನೀಟಾಗಿ ಬೇಯಿಸಿ. ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿಲ್ಲ ನಾನು. ಒಂದು ಸೀಟ್ ಬಂದರೆ ಸರಿ. ಇವಾಗ ಮಂತಕ್ಕೆ ಚೆಲ್ಲಿದ್ರಿ? ಮಂತಕ್ಕೆ ಚೆಲ್ಲಿದ್ರಿ? ನಾನು ಮಾಡು ಒಂದೇ, ಚೆಲ್ಲು ಅಂತ ಹೇಳಿಲ್ಲ. ನಂಗೆ ಒಂಚೂರು ನೀರು ಹಾಕ್ಬಿಟ್ಟು ಸೀಟಿ ನಾನು ಕ್ಲೀನ್ ಮಾಡೋದಿಲ್ಲ. ಆಯ್ತು, ಈಗ ಚೆಲ್ಲಿದಿರಲ್ಲ ಕ್ಲೀನ್ ಮಾಡಿ. ಆಗಲ್ಲಪ್ಪ, ಆಗಲ್ಲ, ಈಗಲ್ಲ, ಎಲ್ಲ ನಮ್ಗೆ ಗೊತ್ತಿಲ್ಲ. ಟೀ ಆಲ್ರೆಡಿ ಇಟ್ಟಿದ್ದೀರಲ್ಲ, ಇನ್ನೇನು ಹೋಗಿ ಏನು ಕುಬ್ಸ್ಕೊ ಕುಡಿದು ಎಲ್ಲಿಗೆ? ಸಿಂಕ್ ಬಾಕ್ಸಿ ಬೆಂದಾಯ್ತಾ? ಲೋಟಕ್ಕೆ ಹಾಕಿ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಬ್ರೂ ಹೇಳಿ. ಸ್ವಲ್ಪ ಸಕ್ಕರೆ ಸೇರಿಸಿ, ನಾವು ಬೆಲ್ಲ ಸೇರಿಸ್ತೀವಿ. ಸ್ವಲ್ಪ ಬೆಲ್ಲ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಒಂದು ಮಗ್ಗಿನಿಂದ ಆ ಮಗ್ಗಿಗೆ. ನಮ್ಮ ಸಾಂಗ್ ಕೇಳ್ಬಿಟ್ರೆ ಯಪ್ಪ. ಯಾವ ಮಟ್ಟಿಗೆ ಮಾಡಿದಿರಿ ನೋಡೋಣ. ಆ ಸಿಂಕ್ ಹಾಕ್ಬಿಟ್ಟು ನೀರು ಬಿಡಿ ತಪ್ಪಲೆಗೆ.
ಹಂಗೆ ತಾನೇ ನೀವು ಮಾಡೋದು. ಯಾಕೆ ದುರಂಕಾರ ದುರಂಕಾರ. ಕುಡಿ. ಓ ಥ್ಯಾಂಕ್ ಯು. ಬಿಸಿ ಬಿಸಿ ಕಾಫಿ ಅಲ್ಲ ಟೀ. ಟೇಸ್ಟ್ ಮಾಡೋಣ. ಚೆನ್ನಾಗೈತೆ ಕುಡಿ. ಏನು ಸುಮಾರಾಗಿ ನನಗೇನು ಚೆನ್ನಾಗಿ ಮಾಡಿದ್ದೀನಿ. ಹೌದಂತೆ. ಹಂಗೆ ನೀವೇ ಮಾಡಿಬಿಡಿ ಡೈಲಿ. ನೀವೇ ಡೈಲಿ ಮಾಡಿ ಡೈಲಿ ಅಲ್ವಾ? ಕೊಡ್ದು ಅಪ್ಪ ಮತ್ತೆ ನಾನೇ ಸೂಪರಾಗಿ ಕಾಯಿಸೋದು. ಕೆಳಗಡೆ ಬೆಂಕಿ ಪಟ್ಟಣ ಹಚ್ಕೊಂಡು ಹಿಡ್ಕೊಂಡು ನಿಂತ್ಕೊತೀವಿ ಹೇಳು. ಬೆಂಕಿ ಪಟ್ಟಣ ಹಾಕಂತಾರೆ, ಗ್ಯಾಸ್ ಇದೆಯಲ್ಲ. ಚೆನ್ನಾಗಿ ಅಲ್ಲಿ ಒರ್ಸಿದ್ರೆ ಸರಿ ಆಯ್ತು. ಚೆಲ್ಲಿರೋದ ನಾವು ಒರ್ಸ್ಕೊಳ್ತಿಲ್ಲ. ಯಾವುದು ಹೊಸ ಸಾಂಗ್ ಇದು ಚೆನ್ನಾಗೈತೆ. ಇವಾಗ ಇಬ್ಬರು ರೆಡಿ ಆಗಿಬಿಟ್ಟು ನಾವು ಸ್ವಲ್ಪ ಮನೆಗೆ ಐಟಮ್ ತರಬೇಕಿತ್ತು. ಅದಕ್ಕೋಸ್ಕರ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ. ನನಗೆ ಸ್ಟೀಲ್ ಐಟಮ್ಸ್ಗಳು ಬೇಕಿತ್ತು, ಅದಕ್ಕೋಸ್ಕರ ಬಂದ್ವಿ. ಸೊ ಒಂದು ಬಾಕ್ಸ್ ಬೇಕಿತ್ತು, ಆ ಬಾಕ್ಸ್ ತೊಗೊಂಡ್ವಿ. ಮತ್ತು ಐಟಮ್ಸ್ ಎಲ್ಲ ಚೆನ್ನಾಗೇ ಇದ್ದು, ಸ್ಟೀಲ್ ಐಟಮ್ಸ್ಗಳು ನೋಡಿದ್ರೆ ತೊಗೋಬೇಕು ಅನ್ನಿಸ್ತಾ ಇತ್ತು, ಆ ಥರ ಇದ್ದು. ಸೊ ನಮಗೆ ಎಷ್ಟು ಬೇಕೋ ಅಷ್ಟೊಂದು ತಗೊಂಡು ನೆಕ್ಸ್ಟು ಅವಾಗ ತಾನೇ ಹೊಸ ಸ್ಟಾಕ್ ಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಅವು ಉಪ್ಪು ಹಾಕೋದಕ್ಕೆ ಜರಡಿಗಳು ಎಷ್ಟು ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಪುಟಾಣಿಯಾಗಿದ್ವು ಅವು. ಸೊ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ಹಾಗೆ ಬಂದು ಬಿಲ್ಲೆಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಫ್ರೂಟ್ಸ್ ಅಂಗಡಿಗೆ ಹೋಗಬೇಕಿತ್ತು. ಫ್ರೂಟ್ಸ್ ಅಂಗಡಿಗೆ ಹೋಗೋಣ ಅಂತ ಹೇಳಿ ನಾವು ಅಲ್ಲಿಂದ ಫ್ರೂಟ್ಸ್ ಅಂಗಡಿಗೆ ಹೋದ್ವಿ. ನೆಕ್ಸ್ಟು ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಜಾಸ್ತಿ ನಮಗೆ ಫ್ರೂಟ್ಸೇ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ ಕಲ್ಲಂಗಡಿ ಎಷ್ಟು ದಪ್ಪ ಇದೆ ಗೊತ್ತಾ. ಕ್ಯಾಮ್ರದಲ್ಲಿ ಈ ಥರ ಕಾಣಿಸಿದೆ, ಡೈರೆಕ್ಟಾಗಂತೂ ದಪ್ಪಾಗೇ ಇದೆ. ಯಪ್ಪ ನನಗೆ ನೋಡ್ಬಿಟ್ಟು ಏನಿಷ್ಟು ದಪ್ಪ ಐತೆ ಅಂತ ಶಾಕ್ ಆಗಿಬಿಡ್ತು. ಸೊ ಅದನ್ನೆಲ್ಲ ಮನೇಲಿಟ್ಟು ನೆಕ್ಸ್ಟು ನಮ್ಮ ಆಂಟಿ ಮನೆಗೆ ಬಂದ್ವಿ. ಆಂಟಿ ಮನೆಯಲ್ಲಿ ಆಂಟಿನ ಅಲ್ಲಿ ಮಾತಾಡಿಸ್ಕೊಂಡು, ಇವಳು ನಮ್ಮ ಆಂಟಿ ಮಗಳು, ಅವಳು ಅಳಸ್ಲೆಣ್ಣು ಕೊಟ್ಟಳು. ಸೊ ತಿನ್ಕೊಂಡು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಕೂತಿದ್ವಿ. ನೋಡಿ ಅವಳು ಏನೋ ಮಾತಾಡ್ತಾ ಇದ್ದಾಳೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಆಮೇಲೆ ಅಳಸ್ಲೆಣ್ಣು ನೋಡಿ ಚೆನ್ನಾಗಿತ್ತು, ಸ್ವೀಟಾಗಿ ಸೂಪರಾಗಿತ್ತು ಅಳಸ್ಲೆಣ್ಣು. ಸೊ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟು ನಮ್ಮ ಮನೆ ಕಡೆಗೆ ಬಂದ್ವಿ. ಹಾಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗೆ ಐಸ್ ಕ್ರೀಮ್ ತೊಗೊಂಡು ಬರೋಣ ಅಂತ ಹೇಳಿ ನಾನು ಈ ಐಸ್ ಕ್ರೀಮ್ ತೊಗೊಂಡೆ. ಇದು ತುಂಬ ಚೆನ್ನಾಗೇ ಇತ್ತು. ಇದು ಐಸ್ ಕ್ರೀಮು ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ಗೆ ಯಾವುದು ಇಷ್ಟ ಅದನ್ನು ತಗೊಂಡು ಅಲ್ಲಿಂದ ಬರೋ ಅಷ್ಟರಲ್ಲಿ ನೈಟ್ ಆಯಿತು. ಫೈನಲಿ ಮನೆಗೆ ಬಂದ್ವಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಗುಡ್ ನೈಟ್.